ಇಲ್ಲಿ ಯಾರು ಕಂಪ್ಲೇಂಟ್ ವ್ಯಕ್ತಿಗಳು ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಮತ್ತೆ ಇದು ಈ ವಿಚಾರವಾಗಿ ಯಾರ ಮೇಲೆ ಅಲಿಗೇಷನ್ಗಳಾಗ್ತಾ ಇದೆ ಇನ್ನು ವಿಚಾರವಾಗಿ ಇವತ್ತು ನಮಗೂ ನೋಟಿಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಕೂಡ ಬಂದಿದ್ರಿ. ಇವತ್ತು ಇಲ್ಲಿ ಅಗಲಕೋಟೆದಲ್ಲಿ ಏನು 55 ಎಕರೆ ಒತ್ತುವರಿ ಆಗಿದೆ, ಸರ್ಕಾರದ ಜಾಗ ಸಿಕ್ಕಿದೆ ಅಂತ ಬಿಟ್ಟು ಏನು ಅಪವಾದಗಳು ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಸತ್ಯಕ್ಕೆ ದೂರವಾದದ್ದು ವಿಚಾರ ಇದು. ಯಾಕಂದ್ರೆ ಏನು 55 ಎಕರೆ ಅವರು ಹೇಳ್ತಾ ಇದ್ದಾರೆ, 251 ಎಕರೆ ಹಿಡುವಳಿ ಜಮೀನು. ಹಿಡುವಳಿ ಜಮೀನಿನಲ್ಲಿ ಯಾವುದೇ ಒಂದು ಗುಂಟೆ ಕೂಡ ಒತ್ತುವರಿ ಇಲ್ಲ, ಒಂದು ಗುಂಟೆ ಕೂಡ ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಅವರು ಇನ್ನೇನು 55 ಎಕರೆ ಇವರು ಒತ್ತುವರಿ ಸರ್ಕಾರಿ ಜಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆ ಸರ್ಕಾರಿ ಜಾಗ ಯಾವುದು ಅಂತಂದ್ರೆ 25 ಎಕರೆ ಒಂದು ಕೆರೆ, 4 ಎಕರೆ ಒಂದು ಕೆರೆ, 30 ಎಕರೆ ಆಯ್ತು. ಇನ್ನ ಉಳಿದಿರೋಂಥ 20 ಎಕರೆ ಚಿಲ್ಲರೆ ಯಾವುದು ರಾಜ್ ಕಾಲುವೆ, ನಕಾಶೆ ರೋಡ್ಗಳು, ಆ ಜಾಗ ಮತ್ತೆ ಈ ನೀರು ನಿಲ್ಲ ಅಂತ ಪ್ರದೇಶ ಒಂದು 5 ಎಕರೆ, ಒಂದು 2 ಎಕರೆ ಏನು ಮಶಾನ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಈ ಜಾಗ 7 ಎಕರೆ ಜಾಗನ ಇವರು ಒತ್ತುವರಿ ಅಂತ ತೋರಿಸ್ತಾರೆ. ಅದು ಸರ್ಕಾರ ಸೊತ್ತು, ನಮ್ಮ ಈ ಓನರ್ಗಳಿಗಾಗ್ಲಿ ಯಾರಿಗೂ ಸೇರಿರೋಂಥ ಅಲ್ಲ. ಅವ್ರೇನು ಅದನ್ನು ಫೆನ್ಸಿಂಗ್ ಹಾಕೊಂಡಿಲ್ಲ, ಎಂಥದ್ದು ಇಲ್ಲ. ಅದು ಸರ್ಕಾರದ ಸತ್ತು, ಸರ್ಕಾರದ ಹೆಸರಲ್ಲೇ ಇರೋದು. ಹಾಗಾದ್ರೆ ಒತ್ತುವರಿ ಎಲ್ಲಿಂದ ಬರುತ್ತೆ? ಹೀಗಾದ್ರೆ ಸ್ಟೇಟ್ಮೆಂಟ್ ಇವಾಗ ಸರ್ಕಾರದವರು ಕೊಡ್ಬೇಕಲ್ಲ, ಮಾಹಿತಿ ಕೊಡ್ಬೇಕಲ್ಲ ಜನಕ್ಕೂ. 55 ಎಕರೆ ಸರ್ಕಾರಿ ಜಾಗ ಇವರು ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋಂಥ ದಾಖಲೆಗಳನ್ನ ಇವತ್ತು ವರ್ಷ ಪಡಿಸ್ಕೊಂಡಿದೀವಿ, ತಿಳಿಸ್ಬೇಕಲ್ವಾ? ಅದು ಬಿಟ್ಟು ನಾವು ಈ ಸರ್ಕಾರಿ ಕೆರೆಗಳನ್ನ, ರಾಜಕಾಲುವೆ, ನಕಾಶಿಗಳನ್ನ 100 ವರ್ಷಗಳಿಂದ ಇರೋಂಥ ಇದು ಒಂದು ವಿಲೇಜ್ ಅಂದಮೇಲೆ ವಿಲೇಜ್ ಅಲ್ಲಿ ನಕಾಶಿ ರೋಡ್ ಇರುತ್ತೆ, ಕೆರೆ ಇರುತ್ತೆ, ಕುಂಟೆ ಇರುತ್ತೆ, ಕಾಲುವೆಗಳು ಪ್ರತಿಯೊಂದು ಇರುತ್ತೆ. ಅದು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲೇ ಇದೆ. ಅದರಲ್ಲಿ ಏನಾದರೂ ಬಿಲ್ಡಿಂಗ್ ಕಟ್ಕೊಂಡಿರೋದಾಗಿರ್ಬೋದು, ಅದ್ರೊಳಗಡೆ ಏನಾದರೂ ಮಾಡ್ಕೊಂಡಿದ್ರೆ ಅದು ಒತ್ತುವರಿ ಅನ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿರೋಂಥ ನಕಾಶೆಗಳು ಎಲ್ಲೆಲ್ಲಿ ಇದೆಯೋ ಕಾಲ್ದಾರಿಗಳು ಯಾವುದು ಕೂಡ ಫೆನ್ಸಿಂಗ್ ಹಾಕಿಲ್ಲ. ನೀವು ಮಾಧ್ಯಮದವರು ಮಿತ್ರರು ಎಲ್ಲರೂ ಕೂಡ ನೀವು ವೀಕ್ಷಣೆ ಮಾಡಿದ್ರ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಇದರಲ್ಲಿರೋಂಥವ್ರು ವೀಕ್ಷಣೆ ಮಾಡಿದ್ದಾರೆ. ಎಲ್ಲಾದರೂ ಒತ್ತುವರಿ ಆಗಿದೆಯಾ ಏನು ಅಂತ ಬಿಟ್ಟು ಪ್ರತಿಯೊಂದು ನೋಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಒತ್ತುವರಿ ಆಗಿಲ್ಲ. ಏನು SIT ಮಾಡಿದ್ದಾರೆ, SIT ನಲ್ಲಿ ಇನ್ನೂ ಒಂದ್ಸರಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ